ಆದ್ರೆ ಈ ಹಸುಗಳಿಗೆ 2 ತೊಟ್ಟುಗಳು ಮಾತ್ರ ಕಾಣಿಸ್ತಾ ಇದೆ. ಇನ್ನೆರಡನ್ನ ಬ್ಲೇಡ್ ಇಂದ ಕತ್ತರಿಸಿರ್ತಕ್ಕಂಥದ್ದು ನಮಗೆ ಕಾಣಿಸ್ತಾ ಇದೆ. 2 ತೊಟ್ಟುಗಳಿಲ್ಲ, 2 ತೊಟ್ಟುಗಳು ಮಾತ್ರ ಕಾಣಿಸ್ತಾ ಇದೆ. 16 ಲೀಟರ್ ರಕ್ತಸ್ರಾವ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ಇದು ಚಾಮರಾಜಪೇಟೆಯಲ್ಲಿ ನಡೆದಿರುವ ಮನಕಲಕುವ ಘಟನೆ. ಬೆಂಗಳೂರಿನಲ್ಲಿ ಹಸು ಸಾಕೋದೇ ಅಪರೂಪ. ಹಸುಗಳನ್ನು ಸಾಕಿ ಹಾಲು ಕರೆದು ಮಾರೋರು ಸಿಟಿಯ ಒಳಗಂತೂ ತೀರಾ ಕಡಿಮೆ. ಸಿಟಿಯ ಹೊರಭಾಗದಲ್ಲಿ ಒಂದಷ್ಟು ಜನ ಹಾಲನ್ನು ಕರೆದು ಡೈರಿಗೆ ಹಾಕಿ ಆ ಮೂಲಕ ಹೈನುಗಾರಿಕೆಯಿಂದ ಜೀವನ ನಡೆಸೋರಿದ್ರೆ, ಸಿಟಿಯ ಒಳಗೆ ಹಳೆ ಬೆಂಗಳೂರಿನ ಜನ ಮಾತ್ರ ಇನ್ನೂ ಕೂಡ ಹಸುಗಳನ್ನು ಸಾಕಿ ಹಾಲು ಕರೀತಾರೆ. ಅಂಥದ್ರಲ್ಲಿ ಚಾಮರಾಜಪೇಟೆಯಲ್ಲಿ ಹಾಲನ್ನು ಕರೆದು ಹಸುವನ್ನು ಸಾಕೊಂಡು ಜೀವನ ನಡೆಸ್ತಾ ಇದ್ದ ಕರ್ಣ ಎನ್ನುವರ ಹಸುಗಳಿಗೆ 3 ಹಸುಗಳ ಕೆಚ್ಚಲನ್ನೇ ಕೊಯ್ದಿದ್ದಾರೆ ಪಾಪಿಗಳು. ಹೇಳಿ ಕೇಳಿ, ಚಾಮರಾಜಪೇಟೆ ಅಂದ್ರೆ ಇದು ಮುಸ್ಲಿಂ ಬಾಹುಳ್ಯ ಇರುವಂತ ಕ್ಷೇತ್ರ. ಇಲ್ಲಿ ಬಹಳಷ್ಟು ಬಾರಿ ಈ ರೀತಿಯ ಅಂದ್ರೆ ಹಸುಗಳನ್ನ ರಾತ್ರೋರಾತ್ರಿ ಕಿಡ್ನಾಪ್ ಮಾಡುವಂಥದ್ದು, ಅವ್ರನ್ನ ಗಾಡಿಗಳಲ್ಲಿ ತಗೊಂಡು ಹೋಗಿ ಹಸುಗಳನ್ನ ಕಸಾಯಿಖಾನೆಗೆ ಕೊಡುವಂಥ ಘಟನೆಗಳು ನಡೆದಿವೆ. ಇದನ್ನು ಬಹಳಷ್ಟು ಬಾರಿ ತಡೆದಿರುವಂತಹ ಸುದ್ದಿಗಳು ಕೂಡ ಬಂದಿವೆ. ಆದರೆ ಹಸುಗಳನ್ನು ನಡು ರಾತ್ರಿಯಲ್ಲಿ ಅವುಗಳ ಕೆಚ್ಚಲನ್ನು ಕೊಯ್ದು ಅವಕ್ಕೆ ಭಯಂಕರ ಹಿಂಸೆ ಕೊಟ್ಟಿರುವಂಥ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಎಂಥ ಕಟುಕರಿವರು, ಎಂತಹ ಕ್ರೂರಿಗಳಿವರು. ಈ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಪ್ರತಿಯೊಬ್ಬರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯ ಹಿರಿಯ ನಾಯಕ BN ರವಿಕುಮಾರ್ ಇದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಹಸುವಿನ ಬಳಿ ಹೋಗಿ ಅದರ ತಾವು ನೋವಿನಿಂದ ಆ ಹಸುವಿಗಾಗಿರುವಂಥ ಆ ನೋವನ್ನು ವಿಡಿಯೋದಲ್ಲಿ ತೋರಿಸಿದ್ದಾರೆ. ಇದಕ್ಕೆ ನ್ಯಾಯ ಸಿಗಬೇಕು. ಈ ಕಾಂಗ್ರೆಸ್ ಸರ್ಕಾರ ಇದ್ದರೆ ಹಸುಗಳಿಗೆ ರಕ್ಷಣೆ ಇಲ್ಲ. ಹಸುವನ್ನು ದೇವರು ಅಂತ ನೋಡುವಂಥ, ಹಾಲನ್ನು ಕೊಡುವಂತಹ ಆ ಒಂದು ಏನು ಹಸುವನ್ನು ನಾವು ಪೂಜಿಸ್ತೀವಿ ಅಂತ ಹಸುವಿಗೆ ಈ ಥರ ಕಿರುಕುಳ ಕೊಟ್ಟಂಥ ಕ್ರೂರಿಗಳಿಗೆ ಶಿಕ್ಷೆ ಯಾವಾಗ ಅನ್ನುವ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇದು ಇಡೀ ರಾಜ್ಯವೇ ಕೇಳ್ತಾ ಇರುವಂಥ ಪ್ರಶ್ನೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ರೀತಿಯ ಘಟನೆ ಆಯಿತು ಅಂತ ಆದರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಒತ್ತಡಗಳು ಶುರುವಾಗ್ತವೆ. ಯಾಕಂದರೆ ಕಾಂಗ್ರೆಸ್ ಸದಾ ಈ ಏನು ಪಶು ಹತ್ಯೆ ಮಾಡ್ತಾರಲ್ಲ, ಅಂದರೆ ಈ ಹಸುಗಳ ಹತ್ಯೆ ಅಥವಾ ಈ ಗೋ ಹತ್ಯೆ ಮಾಡ್ತಾರ, ಅವರ ಪರ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗಿರೋದ್ರಿಂದ ಈ ಕಾರಣಕ್ಕೆ ಬಿಜೆಪಿ ಅಂತೂ ಇದನ್ನು ಕರಾಳ ಸಂಕ್ರಾಂತಿಯಾಗಿ ಆಚರಿಸ್ತೀವಿ, ಕೂಡಲೇ ಈ ಕಿಡಿಗೇಡಿ ಕೃತ್ಯ ಮಾಡಿದವ್ರನ್ನ ಬಂಧಿಸಬೇಕು, ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದೆ. ಇದರ ಸಂಪೂರ್ಣ ವಿವರಣೆಯನ್ನು ಕೊಡ್ತಾ ಹೋಗಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಬಿಜೆಪಿಯ ರವಿಕುಮಾರ್. ಆ ಸ್ಥಳಕ್ಕೆ ಹೋಗಿ ಹಸುಗಳ ಮೇಲೆ ಯಾವ ರೀತಿ ಹಿಂಸೆಯಾಗಿದೆ, ಕ್ರೂರವಾಗಿ ನಡ್ಕೊಂಡಿದ್ದಾರೆ ಅನ್ನೋದನ್ನು ವಿವರಿಸಿದ್ದಾರೆ. ಸಾಮಾನ್ಯ ಹಸುವಿನ ಕೆಚ್ಚಲುಗಳಿಗೆ, ಎಮ್ಮೆ ಕೆಚ್ಚಲುಗಳಿಗೆ 4 ಮೊಲೆಗಳಿರುತ್ತೆ, 4 ಮೊಲೆಯ ತೊಟ್ಟುಗಳಿರುತ್ತೆ. ಆದ್ರೆ ಈ ಹಸುಗಳಿಗೆ 2 ತೊಟ್ಟುಗಳು ಮಾತ್ರ ಕಾಣಿಸ್ತಾ ಇದೆ. ಇನ್ನೆರಡನ್ನ ಬ್ಲೇಡ್ ಇಂದ ಕತ್ತರಿಸಿರ್ತಕ್ಕಂಥದ್ದು ನಮಗೆ ಕಾಣಿಸ್ತಾ ಇದೆ. ನಿಮಗೆಲ್ಲರಿಗೂ ನೋಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. 2 ತೊಟ್ಟುಗಳಿಲ್ಲ, 2 ತೊಟ್ಟುಗಳು ಮಾತ್ರ ಕಾಣಿಸ್ತಾ ಇದೆ. ಆದ್ರಿಂದ ಅವ್ರಿಗೆ ಮನಸ್ಸಾದ್ರೂ ಹೆಂಗ್ ಬಂತು? ಈ 4 ತೊಟ್ಟುಗಳಲ್ಲಿ 2 ತೊಟ್ಟುಗಳನ್ನ ಕೊಯ್ದು ಬ್ಲೇಡ್ ಇಂದ ಬಿಸಾಕಿದರೆ ಸುಮಾರು 16 ಲೀಟರ್ ರಕ್ತಸ್ರಾವ ಆಗಿದೆ. 16 ಲೀಟರ್ ರಕ್ತಸ್ರಾವ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ಆ ರಕ್ತ ಹರಿದಿರೋದನ್ನ ಮನೆ ಹತ್ರ ಹೇಗೆ ನೋಡಿ, ನನಗಂತೂ ನೋಡಕ್ ಸಾಧ್ಯ ಇಲ್ಲ. ಕಾಲಲ್ಲಿ ರಕ್ತಸ್ರಾವ ಆಗಿರ್ತಕ್ಕಂಥದ್ದು, ಆ ಕಾಲಿನಲ್ಲಿ ಹೆಂಗೆ ಆ ಕೆಚ್ಚಲಿಗೆ ಬ್ಲೇಡ್ ಹಾಕಿ ಬನ್ರಿ 2 ತೊಟ್ಟುಗಳಿಂದ ಇಡೀ ಕೆಚ್ಚಲಿಗೆ ಬ್ಲೇಡ್ ಹಾಕಿರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಇದು ಒಂದು ದೃಶ್ಯ. ಇನ್ನೊಂದು